ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರಕ್ಕೆ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ನಿಮ್ಮ ಫೋನ್ನಲ್ಲಿ ಈ ರೀತಿ ಫೋಟೋನ ಕ್ಯಾಪ್ಚರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು, ಯಶಸ್ವಿಯಾಗಿ ನಿಮಗೆ ಈ ವರ್ಷದ ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ನೀವು ಈ ರೀತಿ ಅಪ್ಲೈಮೆಂಟ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೇನೆ ಈ ಒಂದು ಕೆಲಸನ ಯಾರಪ್ಪ ಮಾಡಬೇಕು ಅಂದರೆ ಖಾಸಗಿ ಕಂಪ್ನಿ ನೌಕರರು, ಸರ್ಕಾರಿ ಉದ್ಯೋಗಿಗಳು, ನಿವೃತ್ತ ಉದ್ಯೋಗಿಗಳು, ಹಾಗೇನೆ ಅರೆ ಸರ್ಕಾರಿ ನಿವೃತ್ತ ಉದ್ಯೋಗಿಗಳು ತಮ್ಮ ಸರ್ವಿಸ್ ಕಂಪ್ಲೀಟ್ ಆದ ನಂತರ ಪೆನ್ಷನ್ ಬರ್ತಾ ಇದೆಯಲ್ಲ, ಅಂಥವರು ಕಡ್ಡಾಯವಾಗಿ ಪ್ರತಿ ವರ್ಷನೂ ಕೂಡ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ನಿಮ್ಮ ಹಳೆಯ ಲೈಫ್ ಸರ್ಟಿಫಿಕೇಟ್ಗೆ 1 ವರ್ಷ ಕಂಪ್ಲೀಟ್ ಆಗಿತ್ತು ಅಂದ್ರೆ ನೀವು ಈ ಒಂದು ಕೆಲಸನ ಮಾಡಬೇಕಾಗ್ತದೆ. ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ನಿಮ್ಮ ಫೋನ್ನಲ್ಲೇ ಕೂಡ ಮಾಡ್ಬೋದು. ಮೊದಲಿಗೆ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಇರುತ್ತೆ, ಆ ಪ್ಲೇ ಸ್ಟೋರ್ನ ನೀವು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು 2 ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಮೊದಲನೇ ಆ್ಯಪ್ ಬಂದು ಆಧಾರ್ ಫೇಸ್ RD ಅಂತ ಒಂದು ಆ್ಯಪ್ ಬರುತ್ತೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಆ್ಯಪ್ ಬರುತ್ತೆ, ಜೀವನ್ ಪ್ರಮಾಣ ಅಂತ ಟೈಪ್ ಮಾಡಿ, ಇಲ್ಲಾಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ. ಇಲ್ಲಿ ಶೋ ಆಗ್ತಾ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಈ ಆ್ಯಪ್ನ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ 2 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸ್ವತಃ ನೀವೇ ಕೂಡ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡ್ಬೋದು. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಮತ್ತೆ ನಿಮ್ಮ ಫೋನಲ್ಲಿ ಹೋಮ್ ಪೇಜ್ ಬನ್ನಿ. ಅಲ್ಲಿ ಜೀವನ್ ಪ್ರಮಾಣ ಪತ್ರ ಅಂತ ಇನ್ಸ್ಟಾಲ್ ಆಗಿರುತ್ತಲ್ಲ, ಆ ಒಂದು ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಆಧಾರ್ ಫೇಸ್ RD ಅನ್ನೋದು ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೀವನ್ ಪ್ರಮಾಣ ಓಪನ್ ಮಾಡ್ಕೊಂಡಿದ ನಂತರ ಡಿವೈಸ್ ರಿಜಿಸ್ಟ್ರೇಷನ್ ಮತ್ತೆ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಹೇಳಿ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನೀವು ಯಾರ್ದು ಜೀವನ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ ಅವರ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಅವರ ಆಧಾರ್ ನಂಬರ್ನ ಹಾಕಿ, ತದನಂತರ ಕೆಳಗಡೆ ಬಂದು ಫೋನ್ ನಂಬರ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದಾದ ನಂತರ ಕೆಳಗಡೆ ಜಿಮೇಲ್ ID ಅಂತ ಇದೆ, ಜಿಮೇಲ್ ಐಡಿನೂ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಜಿಮೇಲ್ ID ಎಂಟ್ರಿ ಮಾಡಿದ ನಂತರ ಕೆಳಗಡೆ ಬಂದು ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ನೀವು ಅದಾದ ನಂತರ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಬಾಕ್ಸಲ್ಲಿ ಆ OTPನ ಫಿಲ್ಅಪ್ ಮಾಡಬೇಕಾಗುತ್ತೆ. ಫಿಲ್ಅಪ್ ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿಯಾದಂಥ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಯಾರ್ದು ಪೆನ್ಷನ್ಗೆ ಅಪ್ಲೈ ಮಾಡ್ತಾ ಇದ್ರಿ, ಸಪೋಸ್ ನಿಮ್ಮದೇ ಪೆನ್ಷನ್ಗೆ ಅಪ್ಲೈ ಮಾಡ್ಕೋತಿದ್ದೀರಿ ಅಂದರೆ ಇಲ್ಲಿ ಯಾರು ಡಿವೈಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಹೆಸರಲ್ಲಿ ಕೂಡ ಡಿವೈಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ, ಅದರಿಂದ ನಿಮ್ಮ ಹೆಸರನ್ನೇ ಕೂಡ ಇಲ್ಲಿ ಹಾಕಬೇಕಾಗ್ತದೆ. ನಂತರ ನೀವು ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ಯಾನ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಎಲ್ಲ ಪರ್ಮಿಷನ್ ಕೂಡ ಅಲೋ ಅಂತ ಮಾಡ್ಕೊಳ್ಳಿ. ನಂತರ ಕೆಲವು ಅಡ್ವೈಸರ್ಸ್ಗಳು ಅಂದ್ರೆ ನಿಮ್ಗೆ ಸಲಹೆ ಸೂಚನೆಗಳು ಈ ರೀತಿ ಪೇಜ್ ಅಲ್ಲಿ ಓಪನ್ ಆಗ್ತದೆ. ನೀವು ಇಲ್ಲಿ ಫೇಸ್ ಅಥೆಂಟಿಕೇಶನ್ ಅಂದ್ರೆ ಮುಖಚರ್ಯೆ ಮುಖಾಂತರ ನೀವು ಅಲ್ಲಿ ಗುರುತು ಮಾಡ್ತಾ ಇರೋದ್ರಿಂದ ನೀವು ಅಲ್ಲಿ ಕೆಲವು ಕ್ರಿಯೆಗಳನ್ನ ಫಾಲೋ ಅಪ್ ಮಾಡಬೇಕು. ಮೊದಲಿಗೆ ನೀವು ಸರ್ಕಲ್ ಒಳಗೆ ನಿಮ್ಮ ಫೇಸ್ ಬರೋ ರೀತಿ ನೋಡ್ಕೊಳ್ಳಿ. ನಂತರ ಲೈಟ್ ಇರೋ ಜಾಗದಲ್ಲಿ ನೀವು ನಿಂತ್ಕೋಬೇಕಾಗ್ತದೆ. ನೀವು ಗ್ಲಾಸ್ ಏನಾರು ಹಾಕಿತ್ತು ಅಂದ್ರೆ ಅದನ್ನ ರಿಮೂವ್ ಮಾಡಬೇಕಾಗ್ತದೆ. ಹಾಗೆ ನೀವು ನಿಮ್ಮ ಕಣ್ಣನ್ನ ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇ ಕೂಡ ಫೆಚ್ ಮಾಡ್ಕೊಳ್ಳುತ್ತೆ. ಇಲ್ಲಿ 4 ರೆಸ್ಟ್ರಿಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ನೀವು ಸರಿಯಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕೆಳಗಡೆ ಬಂದು ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಕೆಳಗೆ ಪ್ರೊಸೀಡ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಸರ್ಕಲ್ ಓಪನ್ ಆಗ್ತದೆ. ಆ ಸರ್ಕಲ್ಗೆ ಸೆಂಟರ್ ಆಗೋ ರೀತಿ ನೀವು ಅಲ್ಲಿ ರೆಡ್ ಬರುತ್ತೆ, ಹಾಗೇನೆ ಗ್ರೀನ್ ಬರೋ ರೀತಿ ನೀವು ಕರೆಕ್ಟಾಗಿ ನಿಂತ್ಕೋಬೇಕಾಗತ್ತೆ. ಈ ರೀತಿ ನೀವು ಕಣ್ಣನ್ನು ಒಂದ್ಸರಿ ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಚೆಹರೆನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಈ ರೀತಿ ನಿಮ್ಮದು ಡಿವೈಸ್ ರಿಜಿಸ್ಟ್ರೇಷನ್ ಆಗ್ತದೆ. ನಂತರ ಆಟೋಮೆಟಿಕ್ ಆಗಿ ಹೋಮ್ ಪೇಜ್ಗೆ ಬಂದ್ಬಿಡುತ್ತೆ. ಇಲ್ಲಿ ಹೋಮ್ ಪೇಜಲ್ಲಿ ಸಿಂಪಲ್ ಆಗಿ ನೀವು ಡಿವೈಸ್ ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವು ತುಂಬಾ ಜನರಿಗೂ ಕೂಡ ಪೆನ್ಷನ್ಗೆ ಅಪ್ಲೈ ಮಾಡಿ ಕೊಡ್ಬೋದು, ಅಥವಾ ನೀವೇ ಸ್ವತಃ ನಿಮ್ಮ ಒಬ್ಬರನ್ನೇ ಕೂಡ ಮಾಡ್ತಾ ಇದ್ದೀರಿ ಅಂದ್ರೆ ಒಬ್ಬರದೇ ಬೇಕಾದ್ರೂ ಕೂಡ ಇಲ್ಲಿ ಮಾಡ್ಬೋದು. ಮೊದಲಿಗೆ ಬಂದು ನೀವು ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ, ಇಂಗ್ಲಿಷ್ ಎಲ್ಲ ಇದೆ ನಿಮ್ಮ ಲ್ಯಾಂಗ್ವೇಜು. ನಾನೀಗ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಂಗ್ಲೀಷ್ ಕಂಫರ್ಟ್ ಆಗಿರೋದ್ರಿಂದ ನಾನು ಇಂಗ್ಲೀಷ್ನ ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಧಾರ್ ನಂಬರ್ ಕೇಳ್ತಾ ಇದೆ, ಮೊದಲಿಗೆ ಅಲ್ಲಿ ಆ ಬಾಕ್ಸಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ನಿಮ್ಮ ಫೋನ್ ನಂಬರ್ ಕೇಳುತ್ತೆ, ಅಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಜಿಮೇಲ್ ID ಹಾಕೋ ಮ್ಯಾಂಡೇಟರಿ ಇಲ್ಲ, ಹಾಗೇನೆ ಬೇಕಾದ್ರೆ ಬಿಡ್ಬೋದು. ನಿಮ್ಮ ಫೋನ್ ನಂಬರ್ ನಿಮ್ಮ ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ರೀತಿ ನೆಕ್ಸ್ಟ್ ಪೇಜ್ ಬಂದ್ಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಡಾಟಾ ಎಲ್ಲ ತೋರಿಸುತ್ತೆ. ಕಳೆದ ಬಾರಿ ನೀವು ಜೀವನ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಿದ್ರೆ ನೀವು ಈ ವರ್ಷ ಕೂಡ ಯಾವುದೇ ತರಹದ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ ಆಗಿರ್ಬೋದು ಫೀಡ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಫೀಡ್ ಆಗಿರುತ್ತೆ. ನೀವು ಜಸ್ಟ್ ನೆಕ್ಸ್ಟ್ ಅಂತ ಮಾಡಿ. ಇಲ್ಲಿ 2 ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಇದೆ, ಕೆಳಗಡೆ ಬಂದು 2 ಕೂಡ ಟಿಕ್ ಮಾಡಿ ನೀವು ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ಅಲ್ಲಿ ನಿಮ್ಮ ಸ್ಕ್ಯಾನರ್ ಓಪನ್ ಆಗ್ತದೆ. ಇಲ್ಲಿ ನಾನು 2 ಕೂಡ ಟಿಕ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಫೇಸ್ RDಗೆ ನಿಮ್ಮದು ಪರ್ಮಿಷನ್ ಇದೆ ಅಂತ ಕೇಳುತ್ತೆ. ನೀವು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ. ಫೇಸ್ RD ಮತ್ತು ಬಯೋಮೆಟ್ರಿಕ್ ಅಂತ 2 ಆಪ್ಷನ್ ಇದೆ, ಫಿಂಗರ್ ಪ್ರಿಂಟ್ ಮುಖಾಂತರನೂ ಕೂಡ ಮಾಡ್ಬೋದು. ನಾನು ಫೇಸ್ RD ಅಂತ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ ಅಂತ ಮಾಡ್ತಾ ಇದ್ದೀನಿ. ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಇವಾಗ ಈ ರೀತಿ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಫ್ರಂಟ್ ಕ್ಯಾಮ್ರಾನ ಓಪನ್ ಮಾಡಿಕೊಂಡು ಆ ಸರ್ಕಲ್ ಒಳಗೆ ನಿಮ್ಮ ಫೋಟೋ ಬರೋ ರೀತಿ ನಿಂತ್ಕೊಂಡು ನೀವು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದ ನಂತರ ಸಡನ್ ಆಗಿ ಈ ರೀತಿಯಾದಂಥ ಒಂದು ಪಾಪ ಬರುತ್ತೆ. ಇಲ್ಲಿ ಈ ಒಂದು ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಏನಿದೆ ಇದು ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ.
ಇನ್ನು ಕೆಲವರಿಗೆ ಪ್ರಪ್ರಥಮ ಬಾರಿಗೆ ನೀವು ಜೀವನ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದ್ರೆ ಅವರು ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಪೆನ್ಷನಿಯರ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗುತ್ತೆ. ನಿಮ್ಮ ಹೆಸರನ್ನ ಫೀಡ್ ಮಾಡಿದ ನಂತರ ಕೆಳಗಡೆ ಬಂದು ಟೈಪ್ ಆಫ್ ಪೆನ್ಷನ್ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಬಾಕ್ಸ್ ಇದೆ ನೋಡಿ, ಕೆಟಗರಿ ಅಂತ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನೀವು ಇಲ್ಲಿ EPS 95 ಅಂಡರ್ ಅಲ್ಲಿ ಬರ್ತೀರಾ, ಇಲ್ಲ ಫ್ಯಾಮಿಲಿ ಪೆನ್ಷನ್, ಇಲ್ಲ ಆಧಾರ, ಇಲ್ಲ ಸರ್ವಿಸ್ ಅಂತ ಕೇಳುತ್ತೆ. ಸರ್ವಿಸ್ ಅಂದ್ರೆ ನೀವೇನಾದ್ರೂ ಆರ್ಮಿಗಳಲ್ಲಿ ಕೆಲಸ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿತ್ತು ಅಂದ್ರೆ ಸರ್ವಿಸ್ ಅಂಡರ್ ಅಲ್ಲಿ ಬರ್ತೀರಾ. ಹಾಗೇನೆ ಫ್ಯಾಮಿಲಿ ಪೆನ್ಷನ್ ಅಂತ ಅಂದ್ರೆ ನಿಮ್ಮ ಕುಟುಂಬದ ಯಾರು ನೌಕರಿಯಲ್ಲಿ ಇರ್ತಾರೆ ಅವರು ತೀರ್ಕೊಂಡಿದ್ರೆ, ಡೆತ್ ಆಗಿದ್ರೆ ಫ್ಯಾಮಿಲಿ ಅಂಡರ್ ಅಲ್ಲಿ ಬಂದಿರುತ್ತೆ ಅವ್ರ ಪೆನ್ಷನ್, ಅವ್ರ ಮಕ್ಕಳುಗಳು ಬರ್ತಾ ಇರ್ತದಲ್ಲ ಅವರು ಫ್ಯಾಮಿಲಿ ಪೆನ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಬಂದು ಆರ್ಗನೈಸೇಷನ್ ಟೈಪ್ ಬಂದು ಸರ್ವಿಸ್ ಅಂದ್ರೆ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅದು ಬರುತ್ತೆ. ಹಾಗೆಯೇ ನೀವು ಆರ್ಗನೈಸೇಷನ್ ಅಂದ್ರೆ ನಿಮ್ಮ ಇಲಾಖೆ ಬಂದು ಬ್ಯಾಂಕ್ ಎಂಪ್ಲಾಯೀಸ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ, ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ನೀವು ಮಿಲಿಟರಿ ಎಂಪ್ಲಾಯೀಸ್ಗಳ, ಹಾಗೆ EPF ಅಂಡರನ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವೇನು ಕಾಲೇಜ್ ಪ್ರೊಫೆಸರ್ಗಳು ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಮಾಡಿ ನಿವೃತ್ತರಾದಂತಹ ನೌಕರರ, ಹಾಗೆ ಸ್ಟೇಟ್ ಗೌರ್ಮೆಂಟಲ್ಲಿ ನಿವೃತ್ತಿ ಆದವರ ಯಾವುದು ಅಂತ ಕೇಳುತ್ತೆ. ನಿಮ್ಮದು ಗೊತ್ತಿರುತ್ತೆ ನಿಮಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸರ್ವಿಸ್ ಅಂದರೆ ನಾನು ಮಿಲಿಟರಿಗೆ ಸಂಬಂಧಪಟ್ಟಂಗೆ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಎಕ್ಸಾಂಪಲ್ ಆಗಿ. ಹಾಗೆಯೇ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ ಅದು ಮಿಲಿಟರಿ ಅನ್ನೋದು. ಹಾಗೆಯೇ ಸ್ನೇಹಿತರೆ ಇಲ್ಲಿ ಮಿಲಿಟರಿ ಕೂಡ 3 ಆಪ್ಷನ್ ಬರುತ್ತೆ. 3ನೇ ಆಪ್ಷನ್ ಬಂದು ಸೆಲೆಕ್ಟ್ ಅಥಾರಿಟಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಮಿಲಿಟರಿ ಕೂಡ 3 ಆಪ್ಷನ್ ಬರುತ್ತೆ. PCDA ಅಲಹಾಬಾದ್, PCDA ಮುಂಬೈ, CDA ಸಬ್ರಮ್ ಪಾರ್ಕ್ ಡೆಲ್ಲಿ ಅಂತ ಬರುತ್ತೆ. ಹಾಗೆಯೇ ಇಂಡಿಯನ್ ಆಡಿಟ್ ಅಕೌಂಟ್ಸ್ ಅಂತ ಬರುತ್ತೆ, ಪೋಸ್ಟಲ್ ಬರುತ್ತೆ, ರೈಲ್ವೆ ಬರುತ್ತೆ, ಟೆಲಿಕಾಂ ಬರುತ್ತೆ, ಡಿಫೆನ್ಸ್ ಬರುತ್ತೆ. ನೀವೇನಾದರೂ ಟಿಬೆಟ್ ಬಾರ್ಡರ್ ಪೊಲೀಸ್ ಆಗಿತ್ತು ಅಂದರೆ, CRPF ಪೊಲೀಸ್ ಆಗಿತ್ತು ಅಂದರೆ ಡಿಫೆನ್ಸ್ ಅಂಡರಲ್ಲೇ ಬರ್ತೀರಾ. ನಿಮ್ಮದು ಸ್ಕೀಮ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆರ್ಗನೈಸೇಷನ್ ಟೈಪ್ ಅಂದರೆ ನಿಮ್ಮ ಇಲಾಖೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ತದನಂತರ ನೀವು ಒಂದ್ಸರಿ ನಿಮ್ಮದು ಲೈಫ್ ಸರ್ಟಿಫಿಕೇಟ್ ಯಶಸ್ವಿಯಾಗಿ ಸಬ್ಮಿಟ್ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಯಾವುದೇ ತರಹದ ತೊಂದರೆ ಆಗಲ್ಲ. ನಾನೀಗ ಡಿಫೆನ್ಸ್ PCDA ಅಲಹಾಬಾದ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ 3ನೇ ಆಪ್ಷನ್ನ. 4ನೇ ಆಪ್ಷನ್ ಬಂದು ಡಿಸರ್ವಿಂಗ್ ಏಜೆನ್ಸಿ, ನಿಮಗೆ ಹಣ ಬರ್ತಕ್ಕಂಥ ಇಲಾಖೆ ಯಾವುದು, ಬ್ಯಾಂಕ್ ಮುಖಾಂತರ ಬರುತ್ತಾ, ಇಲ್ಲ PCDA ಅಲಹಾಬಾದ್ ಅಥವಾ ಸ್ಪರ್ಶದಿಂದ ಬರುತ್ತಾ ಅಂತ ಕೇಳುತ್ತೆ. ನಾನು ಈಗ ಸ್ಪರ್ಶ, ಸಾಮಾನ್ಯವಾಗಿ ಮಿಲಿಟರಿ ಎಂಪ್ಲಾಯೀಸ್ಗೆಲ್ಲ ಸ್ಪರ್ಶ PCDA ಅಲಹಾಬಾದ್ಗೆ ಬರುತ್ತೆ ಇತ್ತೀಚೆಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಏಜೆನ್ಸಿ ಟೈಪ್ ಬಂದು PCDA ಸ್ಪರ್ಶ ಅಲಹಾಬಾದ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು. ನಂತರ ಕೆಳಗಡೆ ಬಂದು ಇಲ್ಲಿ PPO ನಂಬರ್ ಅಂತ ಕೇಳುತ್ತೆ. ನಿಮ್ಮ PPO ನಂಬರ್ ಹಾಕಿ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆ ಸಂಖ್ಯೆಯನ್ನು ಹಾಕಬೇಕಾಗ್ತದೆ. ನಂತರ ಇಲ್ಲಿ ಕೆಳಗಡೆ ನೋ ಅಂತ ಕ್ಲಿಕ್ ಮಾಡಿ ಎರಡನ್ನು ಕೂಡ ಸಬ್ಮಿಟ್ ಮಾಡ್ತು ಅಂದರೆ ಅದು ಕೂಡ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಮತ್ತೊಂದನ್ನು ನಾನು ತೋರಿಸ್ತಾ ಇದ್ದೀನಿ, EPS 95 ಅಂಡರಲ್ಲಿ ಬರ್ತಕ್ಕಂಥ ಎಂಪ್ಲಾಯೀಸು, ಖಾಸಗಿ ನೌಕರರುಗಳು. ನಾನು EPS 95 ಸೆಲೆಕ್ಟ್ ಮಾಡ್ಕೊಂಡು ನೀವು ಬ್ಯಾಂಕ್ ನೌಕರರ, ಸೆಂಟ್ರಲ್ ಗೌರ್ಮೆಂಟ್ ನೌಕರರ, ಸ್ಟೇಟ್ ಗೌರ್ಮೆಂಟ್ ನೌಕರರ ಅಂತ ಕೇಳುತ್ತೆ. ನಾನು EPF ಅಂತಲೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ 2ನೇ ಆಪ್ಷನ್ನು. ಹಾಗೆಯೇ 3ನೇ ಆಪ್ಷನ್ ಬಂದು ಸ್ಯಾಂಕ್ಷನ್ ಅಥಾರಿಟಿ ಬಂದು ಅದು ಕೂಡ EPF ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆಯೇ ಡಿಸರ್ವಿಂಗ್ ಏಜೆನ್ಸಿ ಯಾವುದು ಅಂತ ಕೇಳುತ್ತೆ. ಇಲ್ಲಿ ನೀವು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಪೆನ್ಷನ್ ಅನ್ನ ಯಾವ ಮುಖಾಂತರ ಬರ್ತಾ ಇದೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಮುಖಾಂತರ ಬರ್ತಾ ಇರೋದ್ರಿಂದ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಏಜೆನ್ಸಿ ಟೈಪ್ ಅಂತ ಬರುತ್ತೆ. ಏಜೆನ್ಸಿ ಟೈಪ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ಅಕೌಂಟು ಖಾತೆ ಯಾವ ಬ್ಯಾಂಕಲ್ಲಿ ಇದೆ ಆ ಬ್ಯಾಂಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನಾನು SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಕೆಳಗಡೆ ಬಂದು PPO ನಂಬರ್ ಅಂತ ಕೊಟ್ಟಿರ್ತಾರೆ ನಿಮಗೆ. ವರ್ಕ್ ಆರ್ಡರ್ ಕಾಪಿ ಅಂದರೆ ನಿಮಗೆ ಆರ್ಡರ್ ಆಗಿರುತ್ತಲ್ಲ ಆ ಕಾಪಿ ಮೇಲೆ ಇರುತ್ತೆ ನಂಬರು, ಆ ನಂಬರ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆನ ಹಾಕಬೇಕಾಗತ್ತೆ. ಎಂಪ್ಲಾಯ್ಡಾ ಮ್ಯಾರಿಡ್ ಅಂತ ಕೇಳುತ್ತೆ. ನಿಮ್ಮದು ಎಸ್ ಇದ್ರೆ ನಿಮಗೆ ಪೆನ್ಷನ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ನೋ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನಿಮ್ದು ಇದು ಕೂಡ ಈ ರೀತಿಯಾಗಿ ನೀವು ಫಿಲ್ ಮಾಡಿರ್ತಕ್ಕಂಥದ್ದು ಎಲ್ಲ ಕರೆಕ್ಟ್ ಇದೆ ಅಂತ ಕೇಳುತ್ತೆ. ನೀವು ಸಿಂಪಲ್ ಆಗಿ ಕೆಳಗಡೆ ಬಂದು 2 ಕನ್ಸಲ್ಟ್ ಬಾಕ್ಸ್ ಇದೆ, 2 ಕೂಡ ಟಿಕ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಅಂತ ಒಂದು ಪಾಪ ಬರುತ್ತೆ. ಇಲ್ಲಿ ಪರ್ಮಿಷನ್ ನೀವು ಅಲ್ಲಿ ಟರ್ಮ್ ಅಂಡ್ ಕಂಡೀಷನ್ನ ಕ್ಲಿಕ್ ಮಾಡಿ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಪರ್ಮಿಷನ್ ಅಲೋ ಮಾಡ್ಲಿಕ್ಕೆ ಕೇಳುತ್ತೆ. ಎಸ್ ಅಂತ ಮಾಡ್ತು ಅಂದರೆ ಈ ರೀತಿಯಾದಂಥ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಕ್ಯಾಮ್ರಾದೊಳಗೆ ನಿಮ್ಮ ಫೇಸ್ ಬರೋ ರೀತಿ ಬಂದು ನಿಮ್ಮ ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಮೇಜ್ ಕ್ಯಾಪ್ಚರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯಶಸ್ವಿಯಾಗಿ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಕೂಡ ಸಲ್ಲಿಕೆ ಆಗುತ್ತೆ. ಹಾಗೆಯೇ ತಕ್ಷಣ ಕೂಡ ನಿಮಗೆ ಮೆಸೇಜ್ ಇನ್ಬಾಕ್ಸ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತ. ಹಾಗೆಯೇ ಒಂದು ಲಿಂಕು ಕೂಡ ಬರುತ್ತೆ. ಸ್ನೇಹಿತರೆ, ಇಷ್ಟಾಯಿತು ಅಂದರೆ ನಿಮ್ಮದು ಈಸಿಯಾಗಿ ನೀವು ಮನೇಲೆ ಕೂತು ಕೂಡ ಈ ವರ್ಷದ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಯಶಸ್ವಿಯಾಗಿ ಸಬ್ಮಿಟ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ನಂಬರ್ ಬಂದಿರುತ್ತೆ, ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿರ್ತಕ್ಕಂಥ ಪಾಪಪ್ನ ನೀವು ನೋ ಅಂತ ಕ್ಲಿಕ್ ಮಾಡಿ ಮತ್ತೆ ಹೋಮ್ ಪೇಜಿಗೆ ಹೋಗುತ್ತೆ. ಇಷ್ಟಾದಮೇಲೆ ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿ. ನಂತರ ನಿಮ್ಮ ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಬಂದಿರ್ತದೆ ಒಂದು ಲಿಂಕು ಕೂಡ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಫೋನಲ್ಲಿ ನೆಟ್ ಆನ್ ಮಾಡ್ಕೊಳ್ಳಿ. ಇಂಟರ್ನೆಟ್ನ ಆನ್ ಮಾಡ್ಕೊಂಡಿದ ನಂತರ ಈ ರೀತಿ ಡೈರೆಕ್ಟಾಗಿ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸಿಂಪಲ್ ಆಗಿ ಅಲ್ಲಿ ಬಂದಿರ್ತಕ್ಕಂಥ ಒಂದು ನಂಬರ್ ಬಂದಿರುತ್ತೆ ನಿಮಗೆ, ರೆಫರೆನ್ಸ್ ನಂಬರು.
ಆ ರೆಫರೆನ್ಸ್ ನಂಬರ್ನ ಹಾಕಿ ನೀವು ಇಲ್ಲಿ ಜೀವನ್ ಪ್ರಮಾಣ ಐಡಿನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಬಳಿ ನಿಮ್ಮದು ರೆಫರೆನ್ಸ್ ನಂಬರ್ ಬೇಕಾಗಿರೋದ್ರಿಂದ ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ. ಸಲ್ಲಿಕೆ ಆದ ನಂತರ ಅಲ್ಲಿ ಜೀವನ್ ಪ್ರಮಾಣ್ ಐಡಿ ಅಂತ ಹೇಳಿ ನಿಮ್ಮ ಮೆಸೇಜ್ ಬಾಕ್ಸಲ್ಲಿ ಬಂದಿರ್ತಕ್ಕಂಥ ನಂಬರ್ನ ಹಾಕಿ ಒಂದು ಸೆಂಡ್ ಮಾಡ್ತು ಅಂದರೆ ಒಂದು OTP ಬರುತ್ತೆ. OTPನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಈ ರೀತಿಯಾಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಮುಂದಿನ 1 ವರ್ಷದ ತನಕ ನೀವು ಯಶಸ್ವಿಯಾಗಿ ಇಟ್ಕೋಬಹುದು. ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿ ನೀವು ಮನೆಯಲ್ಲೇ ಕೂತು ಕೂಡ 2025-26ನೇ ಸಾಲಿನ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರಕ್ಕೆ ಯಶಸ್ವಿಯಾಗಿ ಸಲ್ಲಿಕೆ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಸಲಹೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಾಗಿತ್ತು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.